Good morning, students. Welcome to the Digital Learning Department of Collegiate Education, and I am Sudha Rani, or Assistant Professor, Government First Grade College, Chiknaiknalli. Dear students, in today's session, we are going to learn about the overhead costing. In that, introduction, meaning, and definition of overhead. ಎಸ್ ಫಸ್ಟ್ ನಾವು ಓವರ್ಹೆಡ್ ಅಂದ್ರೇನು ಅಂತ ನೋಡೋಣ. ಓವರ್ಹೆಡ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಗ್ರಿಗೇಷನ್ ಆಫ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಏನಿದು ಅಗ್ರಿಗೇಷನ್ ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ನೀವು ಫಸ್ಟ್ ಚಾಪ್ಟ್ರಲ್ಲೇ ನೋಡ್ತೀರಾ, ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗಲ್ಲೇ ನಾವು ಹೇಳ್ತೀವಿ ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಮೆಟೀರಿಯಲ್ ಅಂತೆಲ್ಲ. ಅಲ್ಲೇ ಕೂಡ ನಿಮಗೆ ಓವರ್ ಹೆಡ್ ಅಂತ ಕೂಡ ಹೇಳ್ಕೊಟ್ಟಿರ್ತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಈ ರೀತಿ ಓವರ್ ಹೆಡ್ ಬಗ್ಗೆ ಹೇಳ್ತಾ ಬಂದ್ವಿ. ಸೊ ಓವರ್ ಹೆಡ್ ಅಂದರೆ ಇವಾಗ ನಿಮ್ಗೆ ಅರ್ಥ ಆಗಿರಬೇಕು, ಇಟ್ಸ್ ಎ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಅಗ್ರಿಗೇಷನ್ ಆರ್ ಟೋಟಲ್ ಆಫ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್. ಅದು ಇಂಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು, ಅದು ಇಂಡೈರೆಕ್ಟ್ ಲೇಬರ್ ಆಗಿರ್ಬೋದು, ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರಬಹುದು. ಎಸ್, ಇನ್ ಬಿಸ್ನೆಸ್ ಓವರ್ಹೆಡ್ ಆರ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ರೆಫರ್ಸ್ ಟು ಆನ್ ಆನ್ಗೋಯಿಂಗ್ ಎಕ್ಸ್ಪೆನ್ಸಸ್ ಆಫ್ ಆಪರೇಟಿಂಗ್ ಎ ಬಿಸ್ನೆಸ್. ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಾದ್ರೆ ಏನೆಲ್ಲ ಎಕ್ಸ್ಪೆಂಡಿಚರ್ ಖರ್ಚಾಗತ್ತೆ ಅದನ್ನ ನಾವು ಓವರ್ಹೆಡ್ ಅಂತ ಕರಿತೀವಿ. Overheads are the expenditure which cannot be conveniently traced to or identified with any particular cost unit, unlike operating expenses such as raw material and labor. ಆಗಲೇ ಹೇಳ್ದಂಗೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಪ್ರಾಡಕ್ಟ್ ಅಥವಾ ಸರ್ವೀಸಲ್ಲಿ ನೇರವಾಗಿ ನಾವು ಈಸಿಯಾಗಿ ಗುರುತಿಸಲಿಕ್ಕಾಗದೇ ಇರುವಂತಹ ಯಾವುದೇ ವೆಚ್ಚಗಳನ್ನು ಈ ಖರ್ಚು ಇದಕ್ಕೆ ಆಯ್ತಪ್ಪ ಅಂತ ಈಸಿಯಾಗಿ ಹೇಳೋಕ್ಕಾಗದೇ ಇರೋವಂಥ ಯಾವುದೇ ಎಕ್ಸ್ಪೆಂಡಿಚರ್ನ, ಕನ್ವೀನಿಯೆಂಟ್ಲಿ ಟ್ರೇಸ್ ಮಾಡೋಕ್ಕಾಗದೇ ಇರೋ ಎಕ್ಸ್ಪೆಂಡಿಚರ್ಸ್ನ ನಾವು ಓವರ್ಹೆಡ್ ಅಂತ ಕರಿತೀವಿ. ಎಸ್ ಸರ್, ದೇರ್ಫೋರ್ ಓವರ್ಹೆಡ್ಸ್ ಕೆನಾಟ್ ಬಿ ಇಮ್ಮಿಡಿಯೇಟ್ಲಿ ಅಸೋಸಿಯೇಟೆಡ್ ವಿತ್ ದ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ ಬೀಯಿಂಗ್ ಆಫರ್ಡ್. ಸೊ ಅಲ್ಲಿ ಈಸಿಯಾಗಿ ಹೇಳ್ಬೋದು, ನಾವು ಯಾವುದೇ ಪ್ರಾಡಕ್ಟು ಅಥವಾ ಸರ್ವೀಸಸ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಥವಾ ಒಂದು ಸಂಬಂಧಪಟ್ಟಿರಲ್ಲ, ನೇರವಾಗಿ ಸಂಬಂಧಿಸಿರೋಲ್ಲ. ಸೊ ಇಟ್ ಡು ನಾಟ್ ಜನರೇಟ್ ಪ್ರಾಫಿಟ್ಸ್ ಡೈರೆಕ್ಟ್ಲಿ, ನೇರವಾಗಿ ಹಾಗೆ ಇದು ಪ್ರಾಫಿಟನ್ನು ಕೂಡ ನಮಗೆ ಕೊಡೋದಿಲ್ಲ. However, overheads are still vital to business operations as they provide critical support for the business to carry out ಪ್ರಾಫಿಟ್ ಮೇಕಿಂಗ್ ಆ್ಯಕ್ಟಿವಿಟೀಸ್. ಇದು ನೇರವಾಗಿ ಪ್ರಾಫಿಟ್ ಒದಗಿಸ್ತೇ ಇದ್ದರೂ ಕೂಡ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಪ್ರಾಫಿಟನ್ನು ಗಳಿಸುವಲ್ಲಿ ಇದರ ಪ್ರಾಮುಖ್ಯತೆ ಬಹಳವಾಗೇ ಇದೆ. ಫಾರ್ ಎಕ್ಸಾಂಪಲ್, ಓವರ್ಹೆಡ್ ಕಾಸ್ಟ್ ಸಚ್ ಆಸ್ ದ ರೆಂಟ್ ಫಾರ್ ಎ ಫ್ಯಾಕ್ಟ್ರಿ allows workers to manufacture products which can then be sold for a profit. ಇವಾಗ ಫ್ಯಾಕ್ಟ್ರಿ ರೆಂಟ್ ಅಂತ ಹೇಳ್ತೀವಿ. ಫ್ಯಾಕ್ಟ್ರಿ ರೆಂಟನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ಅದು ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಬರ್ಕೋತೀವಿ, ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರ್ಕೋತೀವಿ. ಇದು ನೇರವಾಗಿ ನಮಗೆ ಲಾಭ ತರಲಿಕ್ಕೆ ಕಾರಣ ಆಗದೇ ಇದ್ದರೂ ಕೂಡ ಅಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ಲೇಬರರ್ಸು ವರ್ಕ್ ಮಾಡ್ತಾರೆ, ಮೆಷಿನ್ಸ್ ಇನ್ಸ್ಟಾಲ್ ಮಾಡಿರ್ತೀವಿ, ಅಲ್ಲಿಂದ ನಮಗೆ ಲಾಭ ಬರ್ತದೆ. ಸೊ ಹಾಗಾಗಿ ಇದು ಒಂಥರ ಇಂಡೈರೆಕ್ಟ್ ಸಪೋರ್ಟ್ ಆಗಿರ್ತದೆ ಪ್ರಾಫಿಟ್ ತೆಗೆದುಕೊಳ್ಳುವಲ್ಲಿ. ಸಚ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಫಾರ್ ಔಟ್ಪುಟ್ ಜನರಲಿ ಆ್ಯಂಡ್ ನಾಟ್ ಫಾರ್ ಪರ್ಟಿಕ್ಯುಲರ್ ವರ್ಕ್ ಆರ್ಡರ್. ಒಟ್ಟಿಗೆ ನಾವು ಖರ್ಚು ಅಂತ ಸೇರಿಸ್ಕೋತೀವಿ ಹೊರತು ಯಾವುದೇ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಇದು ಸಂಬಂಧಪಟ್ಟಿದೆ ಅಂತ ನಾವು ಈಸಿಯಾಗಿ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್, ವೇಜಸ್ ಪೇಯ್ಡ್ ಟು ವಾಚ್ ಆ್ಯಂಡ್ ವಾರ್ಡ್ ಸ್ಟಾಫ್. ಈಗ ನೋಡಿ, ವೇಜಸ್ನ ನಾವು ವಾಚ್ ಆ್ಯಂಡ್ ವಾರ್ಡ್ ಸ್ಟಾಫಿಗೆ ಕೊಡ್ತೀವಿ ಅಂದರೆ ಅದು ಡೈರೆಕ್ಟ್ ಎಕ್ಸ್ಪೆಂಡಿಚರು. ಅಲ್ಲಿ ನಾವು ಯಾವುದಕ್ಕೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಅಂದರೆ ಅವನು ವಾಚ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ, ಅಥವಾ ವಾರ್ಡಲ್ಲಿ, ಆ ಪರ್ಟಿಕ್ಯುಲರ್ ವಾರ್ಡಲ್ಲಿ ಅವನು ಸ್ಟಾಫ್ ಆಗಿದ್ದಾನೆ,
ನಮಗೆ ಗೊತ್ತಾಗ್ತದೆ ಯಾವುದ್ರಲ್ಲಿ ಕೆಲಸ ಮಾಡಿದ್ದಾನೆ ಅಂತ. ಹಾಗಾಗಿ ಅದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹೀಟಿಂಗ್ ಆ್ಯಂಡ್ ಲೈಟಿಂಗ್ ಎಕ್ಸ್ಪೆನ್ಸಸ್ ಆಫ್ ಫ್ಯಾಕ್ಟ್ರಿಯಲ್ಲಿ ಕೂಡ ಲೈಟಿಂಗು ಹೀಟಿಂಗು ಇರ್ತದೆ. ನಾವು ಅಲ್ಲೂ ಕೂಡ ಈಸಿಯಾಗಿ ನಾವು ಹೇಳ್ಬೋದು ಇಟ್ಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ. ಓವರ್ ಹೆಡ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾಸ್ಟ್ ಎಲಿಮೆಂಟ್ ಅಲಾಂಗ್ ವಿತ್ ಡೈರೆಕ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಡೈರೆಕ್ಟ್ ಲೇಬರ್. ಸೊ ಹೇಗೆ ನಾವು ಡೈರೆಕ್ಟ್ ಮೆಟೀರಿಯಲ್ಲು ಮತ್ತು ಡೈರೆಕ್ಟ್ ಲೇಬರ್ನ ಒಂದು ಪ್ರೈಮ್ ಎಲಿಮೆಂಟ್ ಅಂತ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಓವರ್ ಹೆಡ್ನು ಕೂಡ ಟ್ರೀಟ್ ಮಾಡಬೇಕು ಅಥವಾ ಟ್ರೀಟ್ ಮಾಡೋಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. Yes. Overhead cost refers to those items of cost which cannot be identified with a particular product or process or specific job or work orders. Already explained. These are neither direct material nor direct wages, nor are these expenses of a direct nature, so these cannot become the direct cost of manufacturing. Of course, overhead cost anta bandavaga ಅದು ಡೈರೆಕ್ಟ್ ನೇಚರನ್ನು ಹೊಂದಿರಲ್ಲ ಅಥವಾ ನೇರವಾಗಿ ನಮ್ಮ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿಲ್ಲದೆ ಇರುವಂಥ ಎಕ್ಸ್ಪೆಂಡಿಚರ್ಸ್ ಆಗಿರುತ್ತದೆ. ಎಸ್, ಮೀನಿಂಗ್ ಓವರ್ಹೆಡ್ ಕಾಸ್ಟ್ಸ್ ಆರ್ ದ ಆಪರೇಟಿಂಗ್ ಕಾಸ್ಟ್ಸ್ ಆಫ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ವಿಚ್ ಕೆನಾಟ್ ಬಿ ಟ್ರೇಸ್ಡ್ ಡೈರೆಕ್ಟ್ಲಿ ಟು ಎ ಪರ್ಟಿಕ್ಯುಲರ್ ಯೂನಿಟ್ ಆಫ್ ಔಟ್ಪುಟ್. ಹೀಗೂ ಹೇಳ್ಬೋದು. ಅಥವಾ ಓವರ್ಹೆಡ್ ಆರ್ ದ ಎಕ್ಸ್ಪೆಂಡಿಚರ್ constitutes the total of indirect material, indirect labor and indirect expenses. Yes. Definition anta bandaga CIMA Chartered Institute of Management Accountant defines overhead cost as the total cost of indirect material, indirect labor and indirect expenses. ಸೊ ನಾನು ಆವಾಗಲೇ ಹೇಳ್ದಂಗೆ ನಮ್ಮ 3 ಥರದ ಖರ್ಚಿದೆ ಇಲ್ಲಿ, ಮೆಟೀರಿಯಲ್, ಲೇಬರ್ ಹಾಗೆ ಅದರ್ ಎಕ್ಸ್ಪೆನ್ಸಸ್ ಅಂತ. ಸೊ ಈ 3 ಎಕ್ಸ್ಪೆನ್ಸಸ್ ಏನಿರ್ತದೆ ಅಂದರೆ ಈ ಥರ ಖರ್ಚುಗಳು, ಈ 3 ಇಂಡೈರೆಕ್ಟ್ ಖರ್ಚುಗಳನ್ನ ಟೋಟಲ್ನ ನಾವು ಓವರ್ ಹೆಡ್ ಅಂತ ಕರಿಬೋದು. ನೀವು ಬೇಕಾದ್ರೆ ಫಾರ್ಮುಲಾ ಥರನೂ ಬರಿಬೋದು. ಇಂಡೈರೆಕ್ಟ್ ಮೆಟೀರಿಯಲ್ ಪ್ಲಸ್ ಇಂಡೈರೆಕ್ಟ್ ಲೇಬರ್ ಪ್ಲಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಓವರ್ ಹೆಡ್ ಅಂತ ಕೂಡ ನೀವು ಬರಿಬೋದು ಮಕ್ಕಳೇ. ಇದು ಡೆಫಿನಿಷನ್ ಆಯಿತು. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನೇನು ಕಲ್ತ್ವಿ ಮಕ್ಕಳೇ? ಇಂಟ್ರಡಕ್ಷನ್, ಓವರ್ ಹೆಡ್ ಅಂದರೆ ಏನು, ಯಾಕೆ ಬೇಕು, ಓವರ್ ಹೆಡ್ ಅಂತ ಅಂದರೆ ಅದು ನಮ್ಮ ಇಟ್ಸ್ ಎ ಪಾರ್ಟ್ ಆಫ್ ಟೋಟಲ್ ಕಾಸ್ಟ್. ಇಟ್ಸ್ ಎ ಪಾರ್ಟ್ ಆಫ್ ಟೋಟಲ್ ಕಾಸ್ಟ್. ಇಟ್ಸ್ ಕಾಂಟ್ರಿಬ್ಯೂಷನ್ ಇನ್ ಪ್ರಾಫಿಟ್ ಮೇಕಿಂಗ್ ಈಸ್ ಹೈ. ನಾವು ನಮ್ಮ ಕಂಪನಿಯಲ್ಲಿ ಪ್ರಾಫಿಟ್ ಮಾಡ್ತೀವಿ ಅಂತ ಬಂದವಾಗ ಇದರ ಕೊಡುಗೆಯೂ ಕೂಡ ಅಪಾರವಾಗಿರ್ತದೆ. ನಾವು ಇಲ್ಲೂ ಕೂಡ ಗಮನ ಹರಿಸ್ಬೇಕು. ಮತ್ತು ಇಟ್ಸ್ ನೆಸೆಸಿಟಿ ಟು ಐಡೆಂಟಿಫೈ ಆ್ಯಂಡ್ ಕಂಟ್ರೋಲ್ ದ ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಅಥವಾ ಟು ಕೇರ್ ಅಬೌಟ್ ದ ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಟು ರೆಡ್ಯೂಸ್ ಕಾಸ್ಟ್ ಆರ್ ಟು ಮೇಕ್ ಪ್ರಾಫಿಟ್. ಒಂದು ಕಂಪೆನಿ ಹೆಚ್ಚು ಲಾಭ ಮಾಡಬೇಕು ಅಂತನೋ ಅಥವಾ ಕಾಸ್ಟನ್ನು ಕಡಿಮೆ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿರುವಾಗ ನಾವು ಬರೀ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿದೆ ಈ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂತ ಏನು ಬರುತ್ತೆ ಇದ್ರನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇದು ಕೂಡ ನಮ್ಮ ಒಟ್ಟು ವೆಚ್ಚದ ಒಂದು ಭಾಗ. ಇಟ್ಸ್ ಎ ಪಾರ್ಟ್ ಆಫ್ ಟೋಟಲ್ ಕಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಪಾರ್ಟಲ್ಲಿ ನಾವು ಇಂಟ್ರಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸನ್ನು ನೋಡಿದ್ದೀವಿ ಮಕ್ಕಳೇ. ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಬೇರೆ ವಿಷಯನ ತಿಳಿದುಕೊಳ್ಳೋಣ. ಈ ಸೆಷನ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಸೆಷನ್ನ ಎಂಡ್ ಮಾಡ್ತಿದ್ದೀನಿ ಮಕ್ಕಳೇ. ಹೋಪ್ ಯು ಆಲ್ ಅಂಡರ್ಸ್ಟುಡ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್, ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಥ್ಯಾಂಕ್ ಯು.